ಓಕೆ, ನೀವು ವಿಡಿಯೋಸ್ ನ ಶೂಟ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ವಾಯ್ಸ್ ಓವರ್ ಏನಾದ್ರೂ ಇದ್ರೆ ಅದನ್ನು ಕೂಡ ಕೊಡ್ತೀರಾ. ಅದಾದ್ಮೇಲೆ ಅಲ್ಲ ವಿಡಿಯೋ ಅಪ್ಲೋಡ್ ಮಾಡಲ್ಲ. ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಯಾವ ಟೈಮ್ ಬೆಸ್ಟ್ ಇರುತ್ತೆ ಅದನ್ನ ಯೋಚನೆ ಮಾಡ್ತೀರಾ. ಈಗ ಅಪ್ಲೋಡ್ ಮಾಡ್ಲಾ, ಸಂಜೆ ಅಪ್ಲೋಡ್ ಮಾಡ್ಲಾ, ರಾತ್ರಿ ಅಪ್ಲೋಡ್ ಮಾಡ್ಲಾ ಅಥವಾ ಮಲಗಿದ್ಮೇಲೆ ಅಪ್ಲೋಡ್ ಮಾಡ್ಲಾ? ಈ ರೀತಿ ನಿಮ್ಗೂ ಕೂಡ ಕನ್ಫ್ಯೂಷನ್ ಇದೆ. ಯಾವ ಟೈಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ರೀಚ್ ಸಿಗುತ್ತೆ, ಒಳ್ಳೆ ವ್ಯೂಸ್ ಬರುತ್ತೆ, ಮುಂದೆ ಅದೇ ಟೈಮ್ಗೆ ಅಪ್ಲೋಡ್ ಮಾಡಿ ಚಾನಲ್ ನ ಗ್ರೋ ಮಾಡ್ಕೋಬಹುದು. ಈ ರೀತಿಯ ಡೌಟ್ಸ್, ಸಂಶಯಗಳು ನಿಮ್ಗೂ ಇದ್ರೆ ಕರೆಕ್ಟ್ ವಿಡಿಯೋಗೆನೆ ಬಂದಿದ್ದೀರಾ. ಯಾಕಂದ್ರೆ ಈ ವಿಡಿಯೋದಲ್ಲಿ ಇವತ್ತು ನಿಮ್ಗೆ ಟೋಟಲ್ ಆಗಿ 3 ಮೆಥಡ್ಸ್ ನ ಹೇಳ್ಕೊಡ್ತೀನಿ. ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮುಂದೆ ನೀವು ಯಾವ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಬೇರೆ ವಿಡಿಯೋ ನೋಡುವ ಅವಶ್ಯಕತೆನೇ ಇರಲ್ಲ. ಇಲ್ಲಿ ನಿಮ್ಗೆ ಸುಮ್ನೆ ಮ್ಯಾಟರ್ ನ ಎಳ್ದಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಿ ಯಾವ ಟೈಮ್ಗೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಜಲೇಬಿ ತರ ತಿರುಗಿಸಿ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಅಂತೂ ಮಾಡಲ್ಲ. ಡೈರೆಕ್ಟ್ ಆಗಿ ಎಲ್ಲಾ ಮೆಥಡ್ಸ್ ನ ಹೇಳ್ಕೊಡ್ತೀನಿ. ಜೊತೆಗೆ ವಿಡಿಯೋ ಕೊನೆಯಲ್ಲಿ ಬೋನಸ್ ಟಿಪ್ ಕೂಡ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಮ್ಯಾಟರ್ ಗೆ ಬರೋಣ. ಫಸ್ಟ್ ಮೆಥಡ್ ಬಂದು ಸ್ಟ್ರೈಟ್ ಫಾರ್ವರ್ಡ್. ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಹೋಗಿ ಆಡಿಯನ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪಿಂಕ್ ಕಲರ್ ನ ಚಾರ್ಟ್ ಕಾಣುತ್ತೆ. ಇದೊಂಥರ ಹಳೆ ಕಾಲದಲ್ಲಿ ಮ್ಯೂಸಿಕ್ ಪ್ಲೇಯರ್ ಬರ್ತಿತ್ತಲ್ಲ, ಅದರಲ್ಲಿ ಮ್ಯೂಸಿಕ್ ಪ್ಲೇ ಆದಾಗ ಲೈಟಿಂಗ್ ಬರ್ತಿತ್ತಲ್ಲ, ಆ ರೀತಿ ಇದೆ. ಜಸ್ಟ್ ಇಲ್ಲಿ ಪಿಂಕ್ ಕಲರ್ ಮಾತ್ರ ಕೊಟ್ಟಿದ್ದಾರೆ. ಇದು ಬಂದು ನಿಮ್ಮ ಆಡಿಯನ್ಸ್ ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ ಅಂತ ತೋರಿಸುತ್ತೆ. ಇದರಲ್ಲಿ ನಿಮ್ಗೆ 2 ಟೈಪ್ಸ್ ಇದೆ. ಒಂದ್ ಬಂದು ಲೈಟ್ ಪಿಂಕ್ ಕಲರ್, ಅಂದ್ರೆ ನಿಮ್ಮ ಆಡಿಯನ್ಸ್ ಅಷ್ಟೊಂದು ಆಕ್ಟಿವ್ ಇಲ್ಲ ಅಂತ ಅರ್ಥ. ಅದೇ ಏನಾದ್ರೂ ಇಲ್ಲಿ ಡಾರ್ಕ್ ಪಿಂಕ್ ಇದ್ರೆ ನಿಮ್ಮ ಆಡಿಯನ್ಸ್ ಫುಲ್ ಆಕ್ಟಿವ್ ಇದಾರೆ ಅಂತ ಅರ್ಥ. ಇಲ್ಲಿ ನಿಮ್ಗೆ ನನ್ನ ಆಡಿಯನ್ಸ್ ಚಾರ್ಟ್ ನ ಒಂದ್ಸತಿ ರೆಫರೆನ್ಸ್ ತೋರಿಸ್ತೀನಿ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಡಾರ್ಕ್ ಪಿಂಕ್ ಕಲರ್ ಬಂದು 17:59 ಅಂದ್ರೆ 5 ಗಂಟೆ 59 ನಿಮಿಷಕ್ಕೆ ಇದೆ. ಅಂದಾಜ್ ಲೆಕ್ಕ 6 ಗಂಟೆ ಅಂತಾನೆ ತಗೊಳ್ಳಿ. ಸೊ ಈ ಚಾರ್ಟ್ ಪ್ರಕಾರ ನಾನು 6 ಗಂಟೆ ಆದ್ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ನನಗೆ ಒಳ್ಳೆ ಆಡಿಯನ್ಸ್ ರೆಸ್ಪಾನ್ಸ್ ಸಿಗುತ್ತೆ, ನನ್ನ ವಿಡಿಯೋಸ್ಗೆ ಇನ್ಸ್ಟೆಂಟ್ ವ್ಯೂಸ್ ಬರುತ್ತೆ ಅಂತ ಅರ್ಥ. ಓ ಹೌದಾ, ಹಾಗಾದ್ರೆ ಸರಿ. ಹಾಗಂತ ಹೇಳಿ ನೀವು ಕೂಡ ಈ ಚಾರ್ಟ್ ನ ರೆಫರ್ ಮಾಡಿ ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಒಂದು ಟ್ವಿಸ್ಟ್ ಇದೆ. ಆಕ್ಚುಲಿ 2 ಟ್ವಿಸ್ಟ್ ಇದೆ. ಫಸ್ಟ್ ಬಂದು ನಿಮ್ಮ ಚಾನಲ್ ಏನಾದ್ರೂ ಹೊಸದಾಗಿದೆ ಅಂದ್ರೆ ನಿಮ್ಗೆ ಈ ಚಾರ್ಟ್ ಇನ್ನೂ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಾಣಿಸಲ್ಲ, ಆಯ್ತಾ. ಸೆಕೆಂಡ್ ಟ್ವಿಸ್ಟ್ ಬಂದು, ಹೇಗೆ ಅಡ್ವರ್ಟೈಸ್ ಬರುವಾಗ ಕೆಳಗಡೆ ಚಿಕ್ಕದಾಗಿ ಕಂಡೀಷನ್ಸ್ ಅಪ್ಲೈ ಅಂತ ಕೊಟ್ಟಿರ್ತಾರಲ್ಲ, ಅದೇ ರೀತಿ ನೀವು ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ 2 ಲೈನ್ ನ ಕೊಟ್ಟಿದ್ದಾರೆ. ಅದು ಬಂದು ಪಬ್ಲಿಕ್ ಟೈಮ್ ಇಸ್ ನಾಟ್ ನೌನ್. ಹೋಗ್ಲಿ ಬಿಡಿ, ಕನ್ನಡದಲ್ಲೇನೆ ಅರ್ಥ ಹೇಳ್ತೀನಿ. ಇದ್ರ ಅರ್ಥ ಇವ್ರೇನ್ ಇಲ್ಲಿ ಆಡಿಯನ್ಸ್ ಚಾರ್ಟ್ ತೋರಿಸಿದಾರಲ್ಲ, ಇದು ನಿಮ್ಮ ವಿಡಿಯೋಸ್ ನ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್, ಅಂದ್ರೆ ನಿಮ್ಮ ವಿಡಿಯೋಸ್ಗೆ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ವ್ಯೂಸ್ ಬರುತ್ತೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಸೊ ಹಾಗಾದ್ರೆ ಇಷ್ಟೊತ್ತು ಹೇಳಿದ್ದೆಲ್ಲ ವೇಸ್ಟಾ? ಇಲ್ಲ ಕಣ್ರಿ. ಇಲ್ಲಿ ನೀವು ಲರ್ನ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ಈ ಚಾರ್ಟ್ ಅಲ್ಲಿ ಏನ್ ತೋರಿಸಿದಾರಲ್ಲ ಅದು ಬಂದು ನಿಮ್ಮ ಯೂನಿಕ್ ಹಾಗೂ ರಿಟರ್ನಿಂಗ್ ವ್ಯೂವರ್ಸ್ ನ ಡೇಟಾ ಅಂತ. ಸೊ ಈ ಡೇಟಾದಿಂದ ನೀವು ಯಾವಾಗ ಲೈವ್ ಬರಬೇಕು ಅದನ್ನ ಡಿಸೈಡ್ ಮಾಡ್ಕೋಬಹುದು. ಸೊ ಇದೆಲ್ಲ ಆಕ್ಟಿವ್ ಆಡಿಯನ್ಸ್ ಇರೋದ್ರಿಂದ ನೀವು ಈ ಟೈಮ್ ಅಲ್ಲಿ ಲೈವ್ ಬಂದಾಗ ಅಲ್ಲಿ ನಿಮ್ಗೆ ಒಳ್ಳೆ ಲೈವ್ ರೆಸ್ಪಾನ್ಸ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ನಿಮ್ಮ ಆಡಿಯನ್ಸ್ ಆಕ್ಟಿವ್ ಇರ್ತಾರೆ. ಲೈವ್ ವಿಡಿಯೋಸ್ಗೆ ಏನ್ ಬೇಕಾಗಿರೋದು? ಆಕ್ಟಿವ್ ಆಡಿಯನ್ಸ್. ಸೊ ಅದಕ್ಕೆ ಈ ಡೇಟಾನ ಮೇನ್ ಆಗಿ ಲೈವ್ ಗೋಸ್ಕರ ಯೂಸ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಅನ್ಸ್ತಿರ್ಬಹುದು, ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಹೇಳ್ತೀನಿ ಅಂತ ಹೇಳಿ ಲೈವ್ ವಿಡಿಯೋಸ್ ಬಗ್ಗೆ ಹೇಳ್ತಾ ಇದೆಯಲ್ಲ ಅಂತ. ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ ಅಲ್ಲಿ ವಿಡಿಯೋನ ಮುಗಿಸ್ತಾ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ 2 ಮೆಥಡ್ ಯಾವ್ದಿದೆ ಅದನ್ನು ಕೂಡ ತಿಳಿಸ್ತೀನಿ. ಸೆಕೆಂಡ್ ಮೆಥಡ್ ಬಂದು, ನೀವು ನಿಮ್ಮ ವಿಡಿಯೋಸ್ ನ ಯಾವಾಗ ಪೋಸ್ಟ್ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಬೆಳಗ್ಗಿಂದ ವಿಡಿಯೋಸ್ ನ ಶೂಟ್ ಮಾಡಿ ಎಡಿಟ್ ಮಾಡಿ ಮಲ್ಗೋ ಮುಂಚೆ ಆ ವಿಡಿಯೋ ರೆಡಿ ಆಗಿದೆ ಅನ್ಕೊಳ್ಳಿ. ಸೊ ಅದನ್ನ ನೀವು ನೆಕ್ಸ್ಟ್ ದಿನ ಬೆಳಿಗ್ಗೆ 8 ರಿಂದ 9 ಗಂಟೆ ಒಳಗೆ ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತೀರಾ. ಸೊ ಅದೇ ಟೈಮ್ಗೆ ಪೋಸ್ಟ್ ಮಾಡೋದನ್ನ ಕಂಟಿನ್ಯೂ ಮಾಡಿ. ಬೆಳಿಗ್ಗೆ ಎದ್ದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಏನಿಲ್ಲ, ಅದೇ ಹೇಳಿದ್ನಲ್ಲ, ಹಿಂದಿನ ದಿನ ಏನೆಲ್ಲ ಅಪ್ಲೋಡ್ ಮಾಡೋದಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ, ವಿಡಿಯೋನ ಸ್ಕೆಡ್ಯೂಲ್ ಮಾಡಿ ಮಲಗ್ಬಿಡಿ. ವಿಡಿಯೋನ ಹೇಗೆ ಸ್ಕೆಡ್ಯೂಲ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದೀನಿ, ಅದನ್ನ ನೀವು ರೆಫರ್ ಮಾಡಿ ವಿಡಿಯೋನ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ಎದ್ದು ನಿಮ್ಮ ಏನೆಲ್ಲ ಕೆಲಸ ಇದೆ ಅದನ್ನ ಮುಗಿಸ್ಕೊಳ್ಳಿ, ವಿಡಿಯೋ ತಂತಾನೆ ಆ ಟೈಮ್ಗೆ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ವಿಡಿಯೋ ಸ್ಕೆಡ್ಯೂಲ್ ಮಾಡೋದು ಹೇಗೆ ಅನ್ನೋ ವಿಡಿಯೋನೇ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಇದೇ ರೀತಿಯ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಆಗಲ್ಲ. ಓಕೆ, ಈಗ ಒಂದೇ ಟೈಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅಂತ ಯಾಕೆ ಹೇಳ್ದೆ ಅಂದ್ರೆ, ಆ ಟೈಮ್ಗೆ ನಿಮ್ಮ ಆಡಿಯನ್ಸ್ ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಇರುತ್ತೆ, ಅಂದ್ರೆ ನೆನ್ಪಿರುತ್ತೆ ಈ ಟೈಮ್ಗೆ ಇವರು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ಅವಾಗ ನೀವು ಯಾವುದೇ ಚಾರ್ಟ್ ರೆಫರೆನ್ಸ್ ಮಾಡೋದೇ ಬೇಡ, ನೀವು ಕನ್ಸಿಸ್ಟೆಂಟ್ ಆಗಿ ಆ ಟೈಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಆಡಿಯನ್ಸ್ ಕೂಡ ಆ ಟೈಮ್ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಬಟ್ ವಿಡಿಯೋ ಕೂಡ ಅದೇ ರೀತಿ ಚೆನ್ನಾಗಿರ್ಬೇಕು, ಸುಮ್ನೆ ಅಪ್ಲೋಡ್ ಮಾಡ್ಬೇಕಂತ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಮೆಥಡ್ ಬಂದು, ನಿಮ್ಮ ಚಾನಲ್ ಎದ್ರ ಬಗ್ಗೆ ಇದೆ, ಯಾವ ಕ್ಯಾಟಗರಿಯಲ್ಲಿ
ಅಲ್ಲಿ ನಿಮ್ಮ ವಿಡಿಯೋಸ್ ಬರುತ್ತೆ, ಅದನ್ನ ನೋಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಯಾಕಂದ್ರೆ ನೋಡಿ, ಎಲ್ಲ ಆಡಿಯನ್ಸ್ ಕೂಡ ಸೇಮ್ ಇರಲ್ಲ. ನನ್ನ ಆಡಿಯನ್ಸ್ ಬೇರೆ ರೀತಿ ಇದ್ರೆ ನಿಮ್ಮ ಆಡಿಯನ್ಸ್ ಬೇರೆ ರೀತಿ ಇರಬಹುದು. ಅದೇ ರೀತಿ ಅವರು ಆಕ್ಟಿವ್ ಇರುವಂತಹ ಟೈಮಿಂಗ್ ಕೂಡ ಚೇಂಜಸ್ ಇರುತ್ತೆ. ಉದಾಹರಣೆಗೆ, ನೀವೇನಾದ್ರೂ ವ್ಲಾಗಿಂಗ್ ಅಥವಾ ಕುಕಿಂಗ್ ಬಗ್ಗೆ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಯೂಶಲಿ ಬೆಳಗ್ಗೆ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಅದೇ ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ, ಯಾವ್ದಾದ್ರು ಒಂದು ಸಿಲೆಬಸ್ ಬಗ್ಗೆ ಟಾಪಿಕ್ ನ ಕವರ್ ಮಾಡ್ತೀರಾ ಅಂದ್ರೆ ನೀವು ಅದನ್ನ ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ರೆ, ಅಲ್ಲ ರೀ ಮಕ್ಕಳು ಶಾಲೆಗೆ ಹೋಗಿ ಪಾಠ ಕೇಳ್ಬೇಕು ಇಲ್ಲ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡ್ಬೇಕು, ಈ ರೀತಿ ಸಮಸ್ಯೆ ಆಗುತ್ತೆ. ಅದೇ ನೀವೇನಾದ್ರೂ ಸಂಜೆ ಅಪ್ಲೋಡ್ ಮಾಡಿದ್ರೆ ಸ್ಕೂಲ್ ಎಲ್ಲ ಮುಗಿಸಿ ಮಕ್ಕಳು ಬಂದಾದ್ಮೇಲೆ ಫ್ರೀ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ ನ ನೋಡ್ತಾರೆ. ಅಲ್ಲಿ ನಿಮ್ಗೆ ಆಕ್ಟಿವ್ ಆಡಿಯನ್ಸ್ ಕೂಡ ಸಿಗ್ತಾರೆ. ಸೊ ಅದಕ್ಕೇನೆ ನಿಮ್ಮ ಚಾನಲ್ ಹಾಗೂ ನಿಮ್ಮ ಚಾನಲ್ ಕೆಟಗರಿ ಎದ್ರ ಬಗ್ಗೆ ಇರುತ್ತಲ್ಲ ಅದನ್ನ ನೋಡಿ ಸ್ವಲ್ಪ, ಜಾಸ್ತಿ ಅಲ್ಲ ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ನ ಡಿಸೈಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದೇ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ. ಅಲ್ಲಿಂದ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಓಕೆ, ಈಗ ಕೊನೆಯಲ್ಲಿ ಬೋನಸ್ ಟಿಪ್. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ನೀವೇನಾದ್ರೂ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರು ನಿಮ್ಗೆ ನಿಮ್ಮಿಂದ ಏನಾಗಿದೆ ಅಂತ ತಿಳ್ಕೊಂಡು ಅದಾದ್ಮೇಲೆ ಚೆಕ್ ಮಾಡ್ತಾರೋ, ಅಥವಾ ಮೊದ್ಲೇ ಟ್ಯಾಬ್ಲೆಟ್ ಹಾಗೂ ಇಂಜೆಕ್ಷನ್ ನ ಚುಚ್ಚಿ ಕೊಟ್ಟು ಅದಾದ್ಮೇಲೆ ನಿಮ್ಮಿಂದ ಏನಾಗಿದೆ ಅಂತ ಕೇಳ್ತಾರ? ಮೊದ್ಲು ಕೇಳೇ ಟ್ರೀಟ್ಮೆಂಟ್ ಕೊಡ್ತಾ ತಾನೆ? ಅದೇ ರೀತಿ ನೀವು ಇಲ್ಲಿ ಡಾಕ್ಟರ್ ತರ ಕೆಲಸ ಮಾಡಿ. ಏನಿಲ್ಲ, ಅದಕ್ಕೆ ನೀವು ಇಂಜೆಕ್ಷನ್ ಕೊಡ್ಬೇಕಂತ ಏನಿಲ್ಲ. ಜಸ್ಟ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡಿ, ಯಾವ ಟೈಮ್ಗೆ ವಿಡಿಯೋಸ್ ಹಾಕಿದ್ರೆ ನೀವು ನೋಡಕ್ಕೆ ಇಷ್ಟ ಪಡ್ತೀರಾ ಅಂತ ಒಂದೆರಡು ಟೈಮಿಂಗ್ ಹಾಕಿ ಪೋಸ್ಟ್ ಮಾಡಿ. ಅಲ್ಲಿ ನಿಮ್ಮ ಆಡಿಯನ್ಸ್ ನಿಮ್ಗೆ ಸಜೆಷನ್ ಕೊಡ್ತಾರೆ ಯಾವ ಟೈಮ್ಗೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಜೆನ್ವಿನ್ ಆನ್ಸರ್. ಯಾಕಂದ್ರೆ ಅದು ಬಂದಿರೋದು ಎಲ್ಲಿಂದ ಹೇಳಿ? ನಿಮ್ಮ ಆಡಿಯನ್ಸ್ ಇಂದ. ಸೊ ಅವರು ಯಾವ ಟೈಮ್ಗೆ ಆಕ್ಟಿವ್ ಇರ್ತಾರೆ ಅಂತ ಅಲ್ಲಿಂದಾನೇ ಗೊತ್ತಾಗುತ್ತೆ. ಅದೇ ಟೈಮ್ಗೆ ನೀವು ಮುಂದೆ ವಿಡಿಯೋಸ್ ಹಾಕೋದನ್ನ ಕಂಟಿನ್ಯೂ ಮಾಡಿ. ಮುಂದೆ ಚಾನಲ್ ಕೂಡ ಗ್ರೋ ಆಗಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೀವು ನನ್ನ ವಿಡಿಯೋಸ್ ನ ಯಾವ ಟೈಮ್ ಅಲ್ಲಿ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ಡೇಟಾ ಕಲೆಕ್ಟ್ ಮಾಡ್ಕೋತೀನಿ. ಮುಂದೆ ವಿಡಿಯೋಸ್ ಹಾಕಕ್ಕೆ ನನಗೂ ಹೆಲ್ಪ್ ಆಗುತ್ತೆ.